ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಇಂದು ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ನಿನ್ನೆ ರಾಜ್ಯದ ಹಲವಾರು ಕಡೆ ಲೋಕಾಯುಕ್ತ ದಾಳಿ ನಡೆದಿತ್ತು. ನಿನ್ನೆ ಬೆಂಗಳೂರಿನಲ್ಲೂ ನಡೆದಿತ್ತು. ಆ ಒಂದು ಲೋಕಾಯುಕ್ತ ದಾಳಿ ಇವತ್ತಿಗೂ ಮುಂದುವರೆದಿದೆ. ಪಿಡಬ್ಲ್ಯೂಡಿ ಕಾರ್ಯದರ್ಶಿಯಾದಂತಹ ಮೃತ್ಯುಂಜಯ ಸ್ವಾಮಿ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಇವತ್ತಿನ ಈ ದಾಳಿಯಲ್ಲಿ ಏನೆಲ್ಲ ದಾಖಲೆಗಳು ಪತ್ತೆಯಾಗಿವೆ? ಭಾವನಾ, ನಿನ್ನೆಯಿಂದ ಕಂಟಿನ್ಯೂಸ್ ತಮ್ಮ ಲೋಕಾಯುಕ್ತ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ಎಲ್ಲಾ ಕಡೆ ಬ್ಯಾಂಕ್ ವ್ಯವಹಾರಗಳು ಮತ್ತೆ ಅಲ್ಲಿ ಸಿಕ್ಕಂತ ದಾಖಲೆಗಳನ್ನ ಇಟ್ಕೊಂಡು ಪುನಃ ತಪಾಸಣೆಗಳನ್ನ ಮಾಡ್ತಾ ಇದ್ದಾರೆ. ಈಗ ವಿಕಾಸ್ ಸೌಧ ಅಂದ್ರೆ ನಿನ್ನೆ ಅಷ್ಟೇ ಮೃತ್ಯುಂಜಯ ಸ್ವಾಮಿ ಅವರು ಕೆಲಸ ಮಾಡುವಂತಹ ಜಾಗ ವಿಕಾಸ ಸೌಧದ ಅವರ ಆಫೀಸಿನ ದಾಳಿ ಮಾಡಿದ್ರು. ಅದು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡು ನಿನ್ನೆ ಸೀಲ್ ಕೂಡ ಮಾಡಿದ್ರು. ಅಲ್ಲಿ ಯಾರು ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ರು. ಅದರ ನಂತರ ಅಂದ್ರೆ ಇವತ್ತು ಕೂಡ ಎರಡನೇ ದಿನ ತಮ್ಮ ದಾಳಿಯನ್ನ ಮುಂದುವರಿಸಿದ್ದು. ವಿಕಾಸ್ ಸೌಧ ಕಚೇರಿಯೂ ಸೇರಿದಂತೆ ಅವರ ಮನೆಗಳು ಎಲ್ಲ ತಪಾಸಣೆ ನಡೀತಾನೆ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಮೃತ್ಯುಂಜಯ ಸ್ವಾಮಿ ಅವರಿಗೆ ಸೇರಿದ ಇನ್ನೂ 2 ನಿವೇಶನಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಗಿರಿನಗರದಲ್ಲಿರುವಂತಹ ನಿವೇಶನ, ಮತ್ತೊಂದು ಮೈಸೂರಿನಲ್ಲಿರುವಂತಹ ನಿವೇಶನ ಕೂಡ ಪತ್ತೆಯಾಗಿದೆ. ಇದರ ಜೊತೆಗೆ ಒಂದು ಕರ್ನಾಟಕ ಬ್ಯಾಂಕಿನಲ್ಲಿರುವಂತಹ ಒಂದು ಲಾಕರ್ ಅನ್ನು ಓಪನ್ ಮಾಡಿದಾಗ ಅಲ್ಲೂ ಕೂಡ 450 ಗ್ರಾಂ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಇದರ ಜೊತೆಗೆ ಶ್ರೀಗಂಧದ ಒಂದು ವಸ್ತುಗಳು ಕೂಡ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಲೋಕಾಯುಕ್ತ ಇಲಾಖೆ ಸಿಬ್ಬಂದಿ ತಿಳಿಸಿದ್ದಾರೆ. ಭಾವನಾ, ಇನ್ನು ಎಷ್ಟು ಹೊತ್ತು ಈ ದಾಳಿ ಮುಂದುವರಿಬಹುದು ಮಂಜುನಾಥ್? ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಭಾವನಾ, ಈಗ 8 ಜನ ಅಂದ್ರೆ ಸುಮಾರು 9 ಸ್ಥಳಗಳಲ್ಲಿ ನಿನ್ನೆ ಲೋಕಾಯುಕ್ತ ಸಿಬ್ಬಂದಿ ದಾಳಿಯನ್ನ ನಡೆಸಿದ್ರು. ಇವತ್ತು ಎಲ್ಲಾ ಕಡೆನೂ ಮುಂದುವರಿತಾನೆ ಇದೆ ಅನ್ನುವಂತ ಮಾಹಿತಿ ಲೋಕಾಯುಕ್ತ ಡಿಐಜಿ ಪ್ರಣವ್ ಮೊಹಂತಿ ಅವರು ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಅಂದ್ರೆ ನಿನ್ನೆ ಉಳಿಕೆ ಆಗಂತದ್ದು ಮತ್ತೆ ಅಲ್ಲಿ ಇನ್ನೂ ಸಂಗ್ರಹಿಸಬೇಕಾದಂತ ದಾಖಲೆಗಳು ಮತ್ತೆ ಇನ್ನು ಕೆಲವೊಂದಷ್ಟು ಬ್ಯಾಂಕ್ ಲಾಕರ್ಗಳನ್ನ ನಾವು ಓಪನ್ ಮಾಡಬೇಕಾಗಿದೆ. ಸೊ ಅದರ ಸಂಬಂಧ ಕೂಡ ನಾವು ಇವತ್ತು ನಾಳೆ ಕೂಡ ಮುಂದುವರಿಯುವ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ನೀಡಿದ್ದಾರೆ. ಭಾವನಾ, ಓಕೆ, ಧನ್ಯವಾದ ಮಂಜುನಾಥ್. ರಾಜ್ಯದ 9 ಕಡೆಗಳಲ್ಲಿ ನಿನ್ನೆ ಈ ದಾಳಿ ನಡೆದಿತ್ತು. ಅದರಲ್ಲಿ ಬೆಂಗಳೂರಿನ ಪಿಡಬ್ಲ್ಯೂಡಿ ಕಾರ್ಯದರ್ಶಿಯಾಗಿರುವಂತಹ ಮೃತ್ಯುಂಜಯ ಸ್ವಾಮಿ ಅವರ ಮನೆ ಮೇಲೆ ಕೂಡ ನಿನ್ನೆ ದಾಳಿ ನಡೆದಿತ್ತು. ಅಂತಹ ಸಂದರ್ಭದಲ್ಲಿ 5 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು. ಸಾಕಷ್ಟು ಚಿನ್ನಾಭರಣ ಪತ್ತೆಯಾಗಿತ್ತು. ಈ ಒಂದು ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಅಲ್ಲದೆ ಲೋಕಾಯುಕ್ತ ಅಧಿಕಾರಿಗಳ ಪ್ರಕಾರ ರಾಜ್ಯದ ಇತರ ಕಡೆಗಳಲ್ಲೂ ಸಹ ಇವತ್ತು ದಾಳಿ ಮುಂದುವರೆದಿದೆ. ಹಲವಾರು ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇನ್ನು ಹಲವಾರು ಬ್ಯಾಂಕ್ ಲಾಕರ್ಗಳನ್ನ ಕೂಡ ತಪಾಸಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಮೃತ್ಯುಂಜಯ ಸ್ವಾಮಿ ಇವರು ಪಿಡಬ್ಲ್ಯೂಡಿ ಕಾರ್ಯದರ್ಶಿಗಳು. ಇವರ ಮನೆ ಮೇಲೆ ಇವತ್ತು ಮತ್ತೆ ದಾಳಿಯನ್ನ ಮುಂದುವರೆಸಿದ್ದಾರೆ. ಈ ಸಂದರ್ಭದಲ್ಲಿ 450 ಗ್ರಾಂ ಚಿನ್ನ ಸಿಕ್ಕಿದೆ. ಅದರ ಜೊತೆಗೆ 2 ನಿವೇಶನಗಳಿರೋದು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಇನ್ನೂ ಸಾಕಷ್ಟು ತನಿಖೆ ಮುಂದುವರಿಯುತ್ತೆ. ನಾಳೆನೂ ಬಹುಶಃ ಈ ದಾಳಿ ಮುಂದುವರಿಬಹುದು ಅಂತ ಹೇಳಲಾಗ್ತಿದೆ.